ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರ್ತಾ ಕುರ್ಚಿ ಚರ್ಚೆ. ದಿಲ್ಲಿಯಲ್ಲಿ ಡಿಕೆ, ರಾಜಣ್ಣ ಮನೆಯಲ್ಲಿ ಸಿಎಂ ಔತಣಕೂಟ. ಸಿಎಂ ಸಿದ್ದರಾಮಯ್ಯಗಾಗಿ ಬಾಡೂಟ ಮಾಡಿಸಿದ್ದಾರೆ ರಾಜಣ್ಣ. ತುಮಕೂರಲ್ಲಿ ಕೆಎನ್ ರಾಜಣ್ಣ ನಿವಾಸಕ್ಕೆ ಸಿಎಂ ಆಗಮಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದಲ್ಲಿ ಸಿಎಂ ಭೋಜನ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮತ್ತೆ ಕುರ್ಚಿ ವಿಚಾರಗಳು ಚರ್ಚೆ ಆಗ್ತಲೇ ಇದೆ. ಇಲ್ಲ, ಕುರ್ಚಿ ಬದಲಾವಣೆ ಇಲ್ಲ, 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂಥದ್ದನ್ನ ಪದೇ ಪದೇ ಕೆಲ ನಾಯಕರು ಹೇಳ್ತಾರೆ ಇದ್ದಾರೆ. ಇನ್ನೊಂದು ಕಡೆಗಳಲ್ಲಿ ಕುರ್ಚಿ ಬದಲಾಗುತ್ತೆ ಅನ್ನುವಂಥ ವಿಚಾರಗಳು ಮತ್ತೆ ಮತ್ತೆ ಚರ್ಚೆ. ಅದರ ಮಧ್ಯದಲ್ಲಿ ಈ ರೀತಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ದೆಹಲಿ ಹೋಗಿದ್ದಾರೆ, ಇನ್ನೊಂದು ಕಡೆ ರಾಜಣ್ಣ ಮನೆಯಲ್ಲಿ ಸಿಎಂ ಔತಣಕೂಟ ನಡೀತಾ ಇದೆ. ಬಾಡೂಟ ಮಾಡಿಸಿದ್ದಾರೆ ರಾಜಣ್ಣ. ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಅವರ ನಿವಾಸದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಸಿದ್ಧತೆಗಳಾಗಿದೆ. ಕೆಎನ್ ರಾಜಣ್ಣ ನಿವಾಸ ತುಮಕೂರು. ಇವತ್ತು ಭರ್ಜರಿ ಬಾಡೂಟ ಸಿಎಂ ಸಿದ್ದರಾಮಯ್ಯ ಅವರಿಗಾಗೆ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಪದೇ ಪದೇ ಕೆಎನ್ ರಾಜಣ್ಣ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಕ್ರೀಡಾಕೂಟಕ್ಕೆ ಚಾಲನೆ ನೀಡುವಂತಹ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಾಜಣ್ಣ ಮನೆಯಲ್ಲಿ ಕೂಡ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಆಗಿ ಕೂಡ ಭಾರಿ ಸಿದ್ಧತೆಯನ್ನ ಮಾಡಲಾಗಿರುವಂತದ್ದು. ಸಾಕಷ್ಟು ರಾಜಕೀಯ ವಿಚಾರಗಳು ಗರಿಗೆದಿರುವಂತಹ ಸಾಧ್ಯತೆಗಳಿವೆ. ಸದ್ಯಕ್ಕೆ ಕ್ಯಾತ್ಸಂದ್ರದಲ್ಲಿರುವಂತಹ ರಾಜಣ್ಣ ನಿವಾಸದಲ್ಲಿ ಭಾರಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಮನೆಯಲ್ಲಿ ಈಗಾಗಲೇ ನಾನ್ ವೆಜ್ ಊಟ ಕೂಡ ಸಿಎಂ ಸಿದ್ದರಾಮಯ್ಯರವರಿಗೆ ರೆಡಿ ಆಗಿರುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ನಾಟಿ ಕೋಳಿ ಸಾರಾಗಿರ್ಬೋದು, ಮುದ್ದೆ ಆಗಿರ್ಬೋದು, ಈ ರೀತಿ ವಿವಿಧ ಭಕ್ಷ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಲಾಗಿರುವಂಥದ್ದು. ಇನ್ನು ಈಗಾಗಲೇ ನೀವು ನೋಡ್ಬೋದು ಭದ್ರತಾ ದೃಷ್ಟಿಗಳಿಂದ ರಾಜಣ್ಣ ನಿವಾಸದ ಮುಂದೆ ಭಾರಿ ಭದ್ರತೆಯನ್ನು ಮಾಡಲಾಗಿರುವಂಥದ್ದು. ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳ ಅಳವಡಿಕೆ ಮಾಡಲಾಗಿರುವಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಯಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ನೀವು ನೋಡ್ಬೋದು ಈಗಾಗಲೇ ರಾಜಣ್ಣ ಮನೆಯ ಒಳಭಾಗಕ್ಕೂ ಕೂಡ ಸಾಕಷ್ಟು ಒಂದು ಭದ್ರತೆಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಗಳನ್ನು ಮಾಡಲಾಗಿರುವಂಥದ್ದು. ವಿಶೇಷವಾಗಿ ಮನೆಯ ಗೇಟ್ಗೆ ಮೆಟಲ್ ಡಿಟೆಕ್ಟರ್ಗಳನ್ನ ಕೂಡ ಈಗ ಅಳವಡಿಕೆ ಮಾಡಲಾಗಿರುವಂಥದ್ದು. ಅಂದರೆ ಬರುವಂಥವರನ್ನು ಪರಿಶೀಲನೆ ಮಾಡುವಂಥದ್ದು, ಯಾರು ಏತಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ಅವರನ್ನು ಕೂಡ ಏನೊಂದು ಪರಿಶೀಲನೆಯನ್ನು ಮಾಡುವಂಥದ್ದು ಮೆಟಲ್ ಡಿಟೆಕ್ಟರ್ ಮುಖಾಂತರವಾಗಿ. ಜೊತೆಗೆ ಅವರು ಯಾವ ವಸ್ತುಗಳನ್ನು ತಂದಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದು ಪರಿಶೀಲನೆಯನ್ನು ಮಾಡುವಂಥದ್ದು. ಜೊತೆಗೆ ಈಗಾಗಲೇ ನೋಡ್ಬೋದು ರಾಜಣ್ಣ ಮನೆಯ ಒಳಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಇಲ್ಲಿ ನಡೆಯುವಂತಹ ಸಾಧ್ಯತೆಗಳಿವೆ. ಕೆಲಕಾಲ ಇಲ್ಲೇ ಉಳಿದುಕೊಂಡು ಅಂದರೆ ಮಧ್ಯಾಹ್ನದ ಊಟ ಸೇವಿಸಿದಂಥ ಬಳಿಕವಾಗಿ ರಾಜ್ಯ ಕ್ರೀಡಾಕೂಟಕ್ಕೆ ಚಾಲನೆ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯರವರು ತಿಳಿಯುವಂಥದ್ದು. ಅದಕ್ಕೂ ಮುನ್ನ ಇಲ್ಲಿ ರಾಜಣ್ಣ ನಿವಾಸಕ್ಕೆ ಬರುವಂಥ ನಿಟ್ಟಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಈಗಾಗಲೇ ನಾಟಿ ಕೋಳಿ ಸಾರು, ಮುದ್ದೆ, ಊಟ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ನೋಡಿದ್ವಿ ತುಮಕೂರಿನ ಕೆಎನ್ ರಾಜಣ್ಣ ಅವರ ನಿವಾಸ ಯಾವ ರೀತಿ ಸಿದ್ಧತೆಗೊಂಡಿದೆ ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯ ಅವರ ಆಗಮನಕ್ಕಾಗಿ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ರಾಜಣ್ಣ ನಿವಾಸದಲ್ಲಿ ಮಾಡಿಕೊಳ್ಳಲಾಗಿದೆ. ಇವತ್ತು ಬಾಡೂಟವನ್ನ ಕೂಡ ರೆಡಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆಹ್ವಾನ ಕೂಡ ಇದೆ. ಅದಾದ ನಂತರದಲ್ಲಿ ಅವರು ಬೇರೊಂದು ಫಂಕ್ಷನ್ ಅಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಯಾವ ರೀತಿ ಸಿದ್ಧತೆಗಳಾಗಿದೆ ಅಂತ. ಬಾಡೂಟ ಕೂಡ ರೆಡಿ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ ರಾಜಣ್ಣ ಅವರು ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಲೇ ಇದ್ರು. ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ. ಒಂದ್ ರೀತಿ ಕಟ್ಟ ಶಿಷ್ಯನ ರೀತಿಯಲ್ಲಿ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ. ಪ್ರತಿಯೊಂದು ಯಾವುದೇ ರೀತಿ ಘಟನೆಗಳು ನಡೆದ್ರೆ ಅಥವಾ ಯಾವುದೇ ಸಮಸ್ಯೆ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲೋದು ರಾಜಣ್ಣ ಅವರು. ಅದನ್ನ ಅವರು ಪದೇ ಪದೇ ಹೇಳ್ತಲೇ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ವೆಲ್ಕಮ್ ಮಾಡುತ್ತಾರೆ. ಏನಯ್ಯ ರಾಜಣ್ಣ, ಆರಾಮಾಗಿದ್ದೀಯಾ ಅಂತ ಹೇಳಿ ಸಿಎಂ ಕೇಳಿದ್ದಾರೆ. ಸಿಎಂ ಮಾತಿಗೆ ಆರಾಮಾಗಿದ್ದೀನಿ ಅಂತ ಮಾಜಿ ಸಚಿವ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಸರ್, ಊಟ ಮಾಡ್ತಾ ಮಾತನಾಡೋಣ ಅಂತ ರಾಜಣ್ಣ ಆಹ್ವಾನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ವೆಲ್ಕಮ್ ಸರ್ ಅಂತ ಹೇಳಿ ರಾಜಣ್ಣ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ತೆರಳಿದ್ದಾರೆ. ರಾಜಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ರಾಜಣ್ಣ ಅವರು ಅವರನ್ನ ವೆಲ್ಕಮ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಮಾತುಕತೆ, ಊಟ ಮಾಡ್ತಾ ಮಾಡೋಣ ಅಂತ ಹೇಳಿ ಈಗ ಊಟಕ್ಕೆ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಸಿಎಂ ಸಿದ್ದರಾಮಯ್ಯ ಅವರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಇದಾದ ನಂತರದಲ್ಲಿ ಎಲ್ಲಿ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ, ಜೊತೆಗೆ ಅವರ ಜೊತೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಜಗದೀಶ್?
ಖಂಡಿತ ಮಧು, ಈಗಾಗಲೇ ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿರುವಂತದ್ದು. ಇದರಲ್ಲಿ ಮೊದಲನೇದಾಗಿ ರಾಜಣ್ಣ ನಿವಾಸಕ್ಕೆ ಅಂದ್ರೆ ಕ್ಯಾತ್ಸಂದ್ರದಲ್ಲಿರುವಂತಹ ಮಾಜಿ ಸಚಿವ ರಾಜಣ್ಣ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಇನ್ನು ಸಿಎಂ ಜೊತೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಆಗಿರ್ಬೋದು, ಶಾಸಕರಾದಂತಹ ಷಡಾಕ್ಷರಿ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಈ ರೀತಿಯಾದಂತಹ ನಾಯಕರು ಸಿಎಂ ಜೊತೆಗೆ ಬಂದಿರುವಂತದ್ದು. ಇನ್ನು ಔತಣಕೂಟ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ರಾಜಣ್ಣ ಅವರ ನಿವಾಸಕ್ಕೆ ಬಂದಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾನ್ ವೆಜ್ ಊಟವನ್ನು ಕೂಡ ಅರೇಂಜ್ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ನಾನ್ ವೆಜ್ ಉಪಹಾರವನ್ನು ಕೂಡ ಸಿದ್ದರಾಮಯ್ಯರವರು ಸೇವಿಸಿರುವಂತದ್ದು. ಇನ್ನು ಇದಾದ ಬಳಿಕವಾಗಿ ಅಂದ್ರೆ ಈಗಾಗಲೇ ಅರ್ಧ ಗಂಟೆಯ ಸಮಯ ರಾಜಣ್ಣ ನಿವಾಸದಲ್ಲಿ ಕಳೆದಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಕ್ಕೆ ತೆರಳುವಂತದ್ದು. ಇಲ್ಲಿ ಇವತ್ತು ರಾಜಕೀಯ ರಾಜ್ಯ ಕ್ರೀಡಾಕೂಟಕ್ಕೆ ಇವತ್ತು ಚಾಲನೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಚಾಲನೆ ನೀಡುವಂತಹ ನಿಟ್ಟಿನಲ್ಲಿ ಬಂದಿರುವಂತದ್ದು. ಮೊದಲನೇದು. ಓಕೆ ಜಗದೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.